ನಾನ್ ಕೇಳ್ಪಟ್ಟೆ ನೀವು 9-10 ವಯಸ್ಸಿನವರಿದ್ದಾಗ ನೀವು ಆಗಷ್ಟೇ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದಾಗ ನಿಮ್ಮ ತಂದೆಯವರು ರಾಜ್ಕುಮಾರ್ ಶರ್ಮಾ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗಿದ್ರು. ಆಗ್ಲೂ ನಿಮ್ಗೆ ಇಷ್ಟೇ ಕೋಪ ಇತ್ತು, ನೀವು ನಿಮ್ಮ ಬ್ಯಾಟನ್ನ ಮುರಿದು ಹಾಕ್ಬಿಡ್ತಾ ಇದ್ರಿ. ಎಷ್ಟು ಬ್ಯಾಟನ್ನ ಮುರಿದು ಹಾಕಿದ್ರಿ ಅಂತಂದ್ರೆ ಚಳಿಗಾಲದಲ್ಲಿ ಚಳಿ ಕಾಯಿಸ್ಕೊಳ್ಳೋದಕ್ಕೆ ಏನೂ ಸಿಕ್ಕಿಲ್ಲ ಅಂದ್ರೆ ಬ್ಯಾಟನ್ನೇ ಹಾಕ್ಬೋದಿತ್ತು ಒಲೆಗೆ. ಹಾ, ತುಂಬಾ ಬ್ಯಾಟ್ ಹೊಡೆದಾಕಿದ್ದೀನಿ ಸರ್ ನಾನು. ನನಗೆ ನೆನಪಿರೋ ಹಾಗೆ ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದೆ. ಒಳ್ಳೆ ಅಭ್ಯಾಸ ಅಲ್ಲ, ತುಂಬಾ ಲಾಸ್ ಮಾಡಿಸಿದ್ದೀನಿ ನಾನು ನಮ್ಮ ಮನೆಯವ್ರಿಗೆ. ಆದ್ರೆ ಇಟ್ಸ್ ಓಕೆ, ಆ ಥರದ ಆಟಿಟ್ಯೂಡ್ ಇರಬೇಕು ಸರ್. ನೀವು ಬ್ಯಾಟನ್ನ ಮುರಿದು ಹಾಕ್ಬೇಕಾದ್ರೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇತ್ತು. ಹಣ ಎಲ್ಲಿಂದ ತರ್ತಾ ಇದ್ರಿ? ಹಾ, ಖರ್ಚು ಆಗ್ತಾ ಇತ್ತು ಜಾಸ್ತಿನೇ. ಆದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು ಮತ್ತೆ ಬ್ಯಾಟ್ ತಗೋಬೇಕಾರೆ. ಆದ್ರೆ ಆಗ ನನಗೆ ನನ್ನ ಕೋಚ್ ರಾಜ್ಕುಮಾರ್ ಶರ್ಮಾ ಅವರು ಕಾಂಟ್ರಾಕ್ಟ್ ಕೊಡ್ಸಿದ್ರು. BDM ಅಂತ ಕಂಪ್ನಿ ಇದೆಯಲ್ಲ ಮೀರಟಲ್ಲಿ, ಅವ್ರ ಜೊತೆ. ಸೊ ಅವಾಗಿಂದ ಅವ್ರು ನನಗೆ ಕಿಟ್ ಕೊಡೋಕೆ ಶುರು ಮಾಡಿದ್ರು ನಂಗೆ 14 ವರ್ಷ ಇರುವಾಗಿಂದ. ಸೊ ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇನಿಷಿಯಲಿ. ಅವ್ರು ನಿಮಗೆ ಬ್ಯಾಟ್ ಕೊಡ್ತಾ ಇದ್ರು ಮತ್ತೆ ನೀವು ಅದನ್ನ ಮುರಿದು ಹಾಕ್ತಾ ಇದ್ರಿ? ಇಲ್ಲ, ಅದಾದ್ಮೇಲೆ ಅವ್ರು ಹೇಳಿದ್ರು ವರ್ಷಕ್ಕೆ 2 ಬ್ಯಾಟ್ ಸಿಗೋದು ನಿಮಗೆ ಅಂತ. ಅವಾಗ ನಾನು ಸ್ವಲ್ಪ ಕೇರ್ಫುಲ್ ಆಗಿರೋಕ್ಕೆ ಶುರು ಮಾಡಿದೆ. ಅವಾಗ ಹೊಡೆದು ಹಾಕೋದು ನಿಲ್ಲಿಸ್ಬಿಟ್ಟೆ ಅವಾಗ.